ಹಲೋ ಹಾಯ್ ನಮಸ್ತೆ ಮಹಾದೇವ್ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲಾತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನೋಡ್ತಾ ಇರ್ಬೋದು ಪಿಕೋ ಮೆಷಿನ್ ಏನೈತಲ್ಲ ಇವಾಗ ನಾನು ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿ ವರ್ಕ್ ಮಾಡಬೇಕಂತ ಹೇಳಿ ರೆಡಿಗಿದ್ದೀನಿ. ಆಮೇಲೆ ಮೊದಲಿಗೆ ಏನೈತಲ್ಲ ನಾನು ಸಿಲ್ಕ್ ಥ್ರೆಡ್ ಏನೈತಲ್ಲ ತೊಗೊಂಬರ್ಬೇಕಾದ್ರೆ ಇವಾಗ ಕೂಚ್ ಕಟ್ಟೋ ದಾರ ಏನಿರ್ತೈತಲ್ಲ ಪ್ರಾಕ್ಟೀಸ್ ಮಾಡುವಾಗ ಅದರಲ್ಲಿನ ಪ್ರಾಕ್ಟೀಸ್ ಮಾಡಿದ್ನಿ. ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ನಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ನಿ. ಮತ್ತು ಇಲ್ಲಿ ಇನ್ನೊಂದು ಬ್ಲೌಸ್ ಪೀಸ್ ಮೇಲೆ ಈ ರೀತಿಯಾಗಿ ಲೀಪ್ ಡಿಸೈನ್ ಆಗಿರಬಹುದು ಈ ರೀತಿಯಾಗಿ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಕೆಳಗಡೆ ಏನೈತಲ್ಲ ಈ ರೀತಿಯಾಗಿ ಕ್ಯಾನ್ವಾಸ್ ಹಾಕಿಬಿಟ್ಟು ಇದನ್ನು ವರ್ಕ ಮಾಡಬೇಕಾಗ್ತೈತಿ. ಇದೇನು ಕುಚ್ಕೊಟ್ಟು ದಾರ ಬರ್ತೈತಲ್ಲ ಈ ರೀತಿಯಾಗಿ ಫ್ಲವರ್ ಮತ್ತು ಈ ರೀತಿಯಾಗಿ ಲೀಪ್ ಡಿಸೈನ್ ಆಗಿರ್ಬೋದು ಈ ರೀತಿಯಾಗಿ ಮತ್ತು ಚೆಂದಾಗಿರ್ತ ಫ್ಲವರ್ಸ ಮತ್ತು ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ. ಇಲ್ಲಿ ಸಣ್ಣದಾಗಿ ಬುಟ್ಟ ರೀತಿಯಾಗಿ ಈ ರೀತಿಯಾಗಿ ಕೊಟ್ಟನಿ. ಮತ್ತು ಇಲ್ಲಿ ಒಂದು ಬಾರ್ಡರ್ ಲೈನ್ ಕೊಟ್ಬಿಟ್ಟು ಅದ್ರ ಮಧ್ಯೆ ಈ ರೀತಿಯಾಗಿ ಬುಟ್ಟ ಕೊಟ್ಟು ಇದ್ರ ಮಧ್ಯದಲ್ಲಿ ಒಂದು 2.5 ಅಥವಾ 3 ನಂಬರಲ್ಲಿ ಇದನ್ನು ಈ ರೀತಿಯಾಗಿ 3 ನಂಬರ್ ಇಟ್ಬಿಟ್ಟು ಇದನ್ನು ನಾವು ಈ ರೀತಿಯಾಗಿ ಲೈನ್ಸ್ನ ಇಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಪ್ರಾಕ್ಟೀಸ್ ಮಾಡೋದಕ್ಕೋಸ್ಕರ ಅಂಥೇಳಿ ಈ ರೀತಿಯಾಗಿ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ನಾವು ಸುತ್ತಲೂ ರೌಂಡ್ ನೆಕ್ಕಿಗೆ ಡಿಸೈನ್ ಮಾಡ್ಬೋದು ಮತ್ತು ಸ್ಲೀವ್ ರೌಂಡಿಂಗ್ಗೆ ಈ ರೀತಿಯಾಗಿ ನಾವು ನೆಕ್ ಡಿಸೈನ್ನ ಮಾಡ್ಬೋದು. ಹಾಗೆ ಇಲ್ಲೊಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು. ಹಾಗೆ ಇವತ್ತೇನೈತಲ್ಲ ಮೊದಲಿಗೆ ನಾನು ರಿಂಗ್ ಹಾಕ್ಲಾರ್ದನ ಮಾಡಿದ್ನಿ. ಮತ್ತು ಹಾಗೆ ಇನ್ನೊಂದು ಸ್ವಲ್ಪ ಡಿಸೈನ್ನ ಮಾಡ್ಬೇಕಂತೇಳಿ ಇವತ್ತೇನೈತಲ್ಲ ಈ ರೀತಿಯಾಗಿ ಸಂದಂದರೆ ಇದು 10 ಇಂಚಸ್ ಬರ್ತೈತೆ ಅಂತ ಹೇಳಿ ನೋಡ್ತಾ ಇರ್ಬೋದು. ಇಷ್ಟು ಇದನ್ನ ತೊಗೊಂಡು ಬಂದೀನಿ. ಇನ್ನೊಂದು ಸರ್ತಿ ಇದು ವರ್ಕ್ ನೀಟ್ ಬರ್ಲಾಕಾಯ್ತು ಅಂತಂದರೆ ಇನ್ನೊಂದು ಫುಲ್ ನೆಕ್ ನಾವು ಡಿಸೈನ್ ಮಾಡಬೇಕಾಯ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಒಂದು ಈ ರೀತಿಯಾಗಿ ಫ್ರೇಮನ್ನು ನಾನು ತೊಗೊಂಡು ಬರ್ತೀನಿ. ಇದಕ್ಕೆ ಬಟ್ಟೆನ ಫಿಕ್ಸ್ ಮಾಡಿ ನೋಡ್ತೀನಿ ವರ್ಕ್ ಯಾವ ರೀತಿಯಾಗಿ ಬರ್ತೈತಿ ಅಂತ ಹೇಳಿ. ಇದಾದ ನಂತರ ಇನ್ನೊಂದು ಸರ್ತಿ ಏನೈತಲ್ಲ ಬ್ಲೌಸ್ ವರ್ಕ್ ಮಾಡುವಾಗ ಈ ರೀತಿಯಾಗಿ ದೊಡ್ಡದಾಗಿರ್ತಕ್ಕಂಥ ಇನ್ನೊಂದು ತೊಗೊಂಡು ಬರ್ತೀನಿ. ಇದು ಚಿಕ್ಕದಾಗಿಂತ ಸ್ಲೀವ್ಗೆ ಬುಟ್ಟಾದದು ಪುಟ್ದಾಗಿ ಯಾವುದಾದ್ರೂ ಡಿಸೈನ್ ಮಾಡ್ಲಾಕತ್ತೀವಿ ಅಂತಂದ್ರೆ ಅದಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗ ಇಲ್ಲಿ ಕ್ಯಾನ್ವಾಸ್ ಕೂಡ ತೊಗೊಂಡು ಬಂದೀನಿ. ಹಾಗೆ ಏನೈತಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಥ್ರೆಡನ್ನು ತೊಗೊಂಡು ಬಂದೀನಿ. ಸಿಲ್ಕ್ ಥ್ರೆಡ್ ಇದು ಕಂಪ್ಯೂಟರ್ ಮಷಿನ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಈ ರೀತಿ ಥ್ರೆಡನ್ನು ತೊಗೊಂಡು ಬಂದೀನಿ. ಇದು ಗೋಲ್ಡನ್ ಕಲರ್ ಐತಿ. ಒಂದಿಷ್ಟು ಕಲರ್ ತೊಗೊಂಡು ಬಂದೀನಿ. ಇದು ವರ್ಕ್ ನೀಟ್ ಬರ್ಲಾಕಿತ್ತು ಅಂತಂದರೆ ಇನ್ನೂ ಒಂದು ಸ್ವಲ್ಪ ತೊಗೊಂಡು ಬರ್ಬೇಕಂತ ಹೇಳಿ ಒಂದು 4-5 ಕಲರ್ ಅಷ್ಟನ್ನು ನಾನು ತೊಗೊಂಡು ಬಂದೀನಿ. ಇದು ಈ ರೀತಿಯಾಗಿ ಒಂದು ಫ್ಲವರ್ ಮಾಡಲಿಕ್ಕೆ ಅಂತ ಹೇಳಿ ತೊಗೊಂಡು ಬಂದೀನಿ. ಇವು ಸಿಲ್ಕ್ ಥ್ರೆಡ್ ಇವು ಶೈನಿಂಗ್ ಬರ್ತಾವೆ. ಡಿಸೈನ್ ಹೆಂಗೆ ಬರ್ತೈತೆ ಅಂತ ಹೇಳಿ ನೋಡಬೇಕು. ಇದೇನೈತಲ್ಲ ಇದು ಕುಚ್ಚು ಕಟ್ಟೋ ದಾರ ಇದು ಶೈನಿಂಗ್ ಬರೋಂಗಿಲ್ಲ. ಇದೇನೈತಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಶೈನಿಂಗ್ ಬರ್ತೈತಿ. ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂಥೇಳಿ ಇಷ್ಟೇ ತರಿಸೀನಿ ನಾನು. ನೋಡಬೇಕು ಇದ್ರ ವರ್ಕ್ ನೀಟಾಗಿ ಬಂತು ಅಂತಂದರೆ ಇನ್ನೂ ಸ್ವಲ್ಪ ಎಲ್ಲ ರೀತಿಯಾಗಿ ಥ್ರೆಡ್ಗಳನ್ನ ಮತ್ತು ಇಂಥದ್ದು ಇನ್ನೊಂದು ಫ್ರೇಮನ್ನು ತೊಗೊಂಡು ಬರ್ತೀನಿ. ಹಾಗೆ ಇನ್ನೂ ಒಂದು ಇಲ್ಲಿ ಇದು ನೋಡ್ತಾ ಇರ್ಬೋದು ಇದು ನಾನು ಜರಿ ಥ್ರೆಡನ್ನು ಕಂಪ್ಯೂಟರ್ ಮಷಿನಲ್ಲಿ ಏನು ಯೂಸ್ ಮಾಡ್ತಾರಲ್ಲ ಜರಿ ಥ್ರೆಡನ್ನು ತೊಗೊಂಡು ಬಂದಿದ್ದೀನಿ. ಕಾಪರ್ ಕಲರ್ ಅಷ್ಟೇ ತೊಗೊಂಡು ಬಂದಿದ್ದು. ಗೋಲ್ಡನ್ ಕೂಡ ಹೇಳಿದ್ನಿ ಬಟ್ ತೊಗೊಂಡು ಬಂದಿಲ್ಲ. ನೋಡಬೇಕು ಇದು ಇದ್ರೊಳಗೆ ಮಷಿನ್ ಕರೆಕ್ಟಾಗಿ ಬಂತು ಅಂತಂದ್ರೆ ವರ್ಕ್ ನೀಟಾಗಿ ಬಂತು ಅಂತಂದ್ರೆ ಇನ್ನೂ ಒಂದಿಷ್ಟು ಗೋಲ್ಡನ್ ಕಲರ್ ಮತ್ತು ಇದು ಕಾಪರ್ ಕಲರ್ ಐತಿ ಸಿಲ್ವರ್ ಕಲರ್ ಈ ರೀತಿಯಾಗಿ ಒಂದು 3-4 ಕಲರ್ ಏನೈತಲ್ಲ ಇದು ಜರಿ ಥ್ರೆಡನ್ನು ತೊಗೊಂಬರ್ತೀನಿ. ಒಂದು ಇದು ಮತ್ತು ಇವು 3 ಕಲರು ಇಷ್ಟು ನಾನು ತೊಗೊಂಡು ಬಂದಿರೋದು. ವರ್ಕ್ ಹೆಂಗೆ ಬರ್ತೈತಿ ಅಂಥೇಳಿ ನೋಡೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಇನ್ನು ಯಾವುದಾದ್ರೂ ಸಾರಿಗಳಿಗೆ ವರ್ಕ್ ಹಾಕಬೇಕು ಅಂತಂದ್ರೆ ಮ್ಯಾಚಿಂಗ್ ಏನೈತಲ್ಲ ಒಂದಿಷ್ಟು ಕಲರ್ಸ್ನ ಒಂದು ತರಬೇಕಂಥೇಳಿ ಇವಾಗ ಅಷ್ಟೇ ತೊಗೊಂಡು ಬಂದೆ. ಇವಾಗ ಏನೈತಲ್ಲ ಮೊದಲಿಗೆ ಈ ಬಟ್ಟೆ ಏನೈತಲ್ಲ ಈ ಒಂದು
ಫ್ರೇಮ್ಗೆ ಇದನ್ನು ಫಿಟ್ ಮಾಡ್ತೀನಿ. ಫಿಟ್ ಮಾಡಾದ ನಂತರ ಏನೈತಲ್ಲ ಇದಕ್ಕೆ ಒಂದು ಬಾರ್ಡರ್ ಲೈನ್ನ ಕೊಟ್ಟು ನೋಡ್ತೀನಿ. ತುಂಬ ದಿನ ಆಯಿತು, ಇವಾಗ ಒಂದು 10-12 ದಿನ ಆಯಿತು ಇದ್ರ ಮ್ಯಾಗ ವರ್ಕನ್ನು ಮಾಡಿಲ್ಲ. ಕಸ್ಟಮರ್ಸ ಬ್ಲೌಸ ಸ್ಟಿಚಿಂಗ್ ಮಾಡಿದ್ವಲ್ಲ, ಹೀಗಾಗಿ ಇದ್ರ ಮ್ಯಾಗ ವರ್ಕ್ ಮಾಡ್ಲಿಕ್ಕೆ ಹೋಗಿಲ್ಲ. ಆ ಮೊದಲಿಗೆ ಏನೈತಲ್ಲ ದೊಡ್ಡ ಸೈಜ್ ಏನಿರ್ತೈತಲ್ಲ ಅದನ್ನ ನಾನು ಈ ರೀತಿ ಕೆಳಗಡೆ ಹಾಕ್ತೀನಿ. ಬಟ್ಟೆ ಡ್ಯಾಮೇಜ್ ಆಗಬಾರ್ದು ಅಂತಂದರೆ ಇದಕ್ಕೆ ಬಟ್ಟೆ ಸುತ್ಕೋಬೇಕಾಗ್ತೈತಿ. ಇವಾಗ ವೇಸ್ಟ್ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಲ್ಲ, ಈಗ ಯಾವುದೇ ರೀತಿಯಾಗಿ ನಾನು ಇದು ಏನೂ ಸುತ್ಕೊಂಡಿಲ್ಲ. ಇದೇ ರೀತಿ ಇಷ್ಟು ಮಾಡಿಬಿಟ್ಟು ನೀವು ಯಾವ ರೀತಿಯಾಗಿ ಡಿಸೈನ್ ಬೇಕಲ್ಲ ನೋಡಿಕೊಂಡು ಡ್ರಾ ಮಾಡ್ಬೋದು. ನಾನಿಲ್ಲಿ ಆಗ ಮೊದಲಿಗೆ ಒಂದು ಲೈನನ್ನು ಡ್ರಾ ಮಾಡ್ತೀನಿ. ಇವಾಗ ಪಿಕೋ ಮೆಷಿನ್ಗಿತ್ತಲ್ಲ, ಇವಾಗ ನಾವು ಕೆಳಗಡೆ ಬಾಬಿನ್ ಕೇಸ್ ಏನಿರುತ್ತೆ ಅದನ್ನು ಬಾಬಿನ್ನ ನಾವು ಸ್ವಲ್ಪ ಲೂಸ್ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಥ್ರೆಡ್ ಏನೈತಲ್ಲ ಲೂಸಾಗಿ ಬರಬೇಕು. ಆಮೇಲೆ ಮೇಲ್ಗಡೆದು ಕೂಡ ಇದು ಕೂಡ ಲೂಸ್ ಮಾಡಿದ್ದೀನಿ. ಇಲ್ಲಿ ಮಾಡ್ಲಾಕತ್ತೀವಿ ಅಂದ್ರೆ ತುಂಬ ನೀಟಾಗಿ ಮಾಡ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ನೇ ಲೈನ್ಗಿಂತ ಎರಡನೇ ಲೈನು ಒಂದು ಸ್ವಲ್ಪ ನೀಟಾಗಿ ಬಂದೈತಿ. ಇದೇ ರೀತಿಯಾಗಿ ಒಂದು ಸ್ವಲ್ಪ 1-2 ದಿನ ಪ್ರಾಕ್ಟೀಸ್ ಮಾಡಿದ್ನಿ ಅಂತಂದರೆ ಖಂಡಿತವಾಗ್ಲೂ ಇದು ಕೂಡ ವರ್ಕ್ ಚೆನ್ನಾಗಿ ಬರ್ತೈತಿ. ಮೊದಲಿಗೆ ನೋಡಿದ್ರಲ್ಲ ಫಸ್ಟ್ ಟೈಮ್ ಅಂದರೆ ಈ ರೀತಿಯಾಗಿ ವರ್ಕ್ ಬಂತು. ಮೊದಲಿಗೆ ಒಂದು ಸ್ವಲ್ಪ ನೀಟಾಗಿ ಬರ್ತಿತ್ತು, ಬಟ್ 15 ದಿನ ಆಯಿತು ಪ್ರಾಕ್ಟೀಸ್ ಮಾಡಿರಲಿಲ್ಲ. ಕೊನೆಯದಾಗಿ ನೋಡ್ತಾ ಇರ್ಬೋದು ಇದೊಂದು ಲೈನು ಕರೆಕ್ಟಾಗಿ ಬಂತು. ಈ ರೀತಿಯಾಗಿ ಪುಟ್ಟಾಗಿ ಬುಟ್ಟಾಸನ್ನು ಕೊಟ್ಟು ಈ ರೀತಿಯಾಗಿ ಲೈನ್ ಹಾಕೀನಿ. ಇದು ಫೈನಲ್ ಲೈನ್ ತುಂಬ ಚೆನ್ನಾಗಿ ಬಂತು. ಇದಾದ ನಂತರ ಇವಾಗ ಕಲರ್ದು ಒಂದು ಸ್ವಲ್ಪ ಫ್ಲವರ್ ರೀತಿನ ನಾನು ಯಾವ ರೀತಿಯಾಗಿ ಡಿಸೈನ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಲ್ಲ ಅದನ್ನೊಂದಿಷ್ಟು ಪ್ರಾಕ್ಟೀಸ್ ಮಾಡ್ತೀನಿ. ಯಾಕಂತಂದರೆ ನಾವು ಡೈರೆಕ್ಟಾಗಿ ವರ್ಕ್ ಮಾಡೋದಕ್ಕಿಂತ ಈ ರೀತಿಯಾಗಿ ವೇಸ್ಟ್ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡಿಬಿಟ್ಟು ನಾವು ಬ್ಲೌಸ್ ಮೇಲೆ ವರ್ಕನ್ನು ಮಾಡಬೇಕು. ಇನ್ನೂ ಒಂದು ಸ್ವಲ್ಪ ಏನೈತಲ್ಲ ಈ ರೀತಿಯಾಗಿ ಲೈನ್ಸ್ನ ನಾನು ಪ್ರಾಕ್ಟೀಸ್ ಮಾಡಿ ಇವಾಗ ಫ್ಲವರ್ಸ್ನ ಪ್ರಾಕ್ಟೀಸ್ ಮಾಡ್ತೀನಿ. ಇನ್ನೊಂದು ಜರಿ ಥ್ರೆಡ್ನಿಂದ ಲೈನ್ ಹಾಕಿ ನಾನು ನೋಡ್ತೀನಿ.